हे भगवान, मैं तो हेल्पलेस हो रही हूँ. ಎಲ್ಲಿ ಹೋಗಲಿ, ಏನು ಮಾಡಲಿ, ನನಗೆ ಅಂತ ಯಾರಿದ್ದಾರೆ? ಭಯ ಆಗ್ತಿದೆ ನನಗೆ. ಯಾರಮ್ಮ ನೀನು? ಇಷ್ಟೊತ್ತ ಇಲ್ಲೇ ಯಾಕೆ ಓಡಾಡ್ತಾ ಇದೀಯಾ? ಅದು ಅದು ನನ್ನ ಫ್ರೆಂಡ್ ಬರ್ತೀನಿ ಅಂದಿದ್ಲು. ಫ್ರೆಂಡಾ? ಯಾವ ಫ್ರೆಂಡು? ಏನು ವಿಷಯ? ಅದು ಸುಮ್ಮನೆ. ನಿಜ ಹೇಳು, ನಿನ್ನ ಮುಖ ನೋಡಿದ್ರೆ ಏನೋ ಪ್ಲಾನ್ ಮಾಡೋ ಹಾಗಿದೆ. ಮೊನ್ನೆ ತಾನೇ ಸ್ಟೇಡಿಯಮಲ್ಲಿ ಬಾಂಬ್ ಬ್ಲಾಸ್ಟ್ ಆಗೈತೆ. ಏನು ಪ್ಲಾನ್ ಮಾಡ್ಕೊಂಡು ಓಡಾಡ್ತಾ ಇದೀಯಾ? ಯಾರ್ಯಾರು ಇದ್ದಾರೆ ಗ್ರೂಪಲ್ಲಿ? ಇಲ್ಲ, ಹಾಗೇನೂ ಇಲ್ಲ. ಆ ಥರ ಯಾವ ಪ್ಲಾನೂ ಇಲ್ಲ. ಸುಳ್ಳು ಹೇಳಿದ್ರೆ ಚೆನ್ನಾಗಿರಲ್ಲ. ಇಷ್ಟೊತ್ತಿನಲ್ಲಿ ಒಬ್ಬಳೇ ಓಡಾಡ್ತಾ ಇದೀಯಾ ಅಂದರೆ ಏನೋ ಇರಬೇಕು. ಎಲ್ಲಿ? ನಿಮ್ಮ ಮನೆ ಎಲ್ಲಿ ಬರುತ್ತೆ? ಅದು ನಮ್ಮನೆ. ಏನೋ ಮನೆನೂ ಗೊತ್ತಿಲ್ವಾ? ಸರಿ, ನಿಮ್ಮ ಅಪ್ಪ ಅಮ್ಮನ ಫೋನ್ ನಂಬರ್ ಕೊಡು. बेंगलुरु में मेरे लड़के हैं. वहाँ का अंडरवर्ल्ड से पुलिस वालों तक, मार्केट से होटल तक, सभी जगह सब लोग पता है मुझे. ನಿಮ್ಮ ಅಪ್ಪ ಅಮ್ಮನ ಫೋನ್ ನಂಬರ್ ಕೊಡು. ಅದು ಫೋನ್ ನಂಬರ್ ಇಲ್ಲ. ಅಪ್ಪ ಅಮ್ಮನ ನಂಬರ್ ಇಲ್ವಾ? ಅಥವಾ ಅಪ್ಪ ಅಮ್ಮನೇ ಇಲ್ವಾ? ಹೋಗ್ಲಿ, ನಿನಗೆ ಪರಿಚಯದವರಾದ್ರೂ ಯಾರಿದ್ದಾರೆ? ಅವ್ರ ಫೋನ್ ನಂಬರ್ ಆದ್ರೂ ಕೊಡು. ಯಾರೂ ಇಲ್ಲ. ಯಾರು ಇಲ್ಲದೆ ಭೂಮಿಗೆ ಬಂದು ಇಷ್ಟು ಬೆಳೆದು ಬಿಟ್ಟಿದೀಯಾ? ರಂಗಡ, ಈ ಹುಡುಗಿ ಸಿಕ್ಕಾಪಟ್ಟೆ ಡೌಟ್ ಹುಟ್ಟಿಸ್ತಾವಳೆ. ಸ್ಟೇಷನ್ ಕರ್ಕೊಂಡು ಹೋಗೋಣ. ಮುಖ ನೋಡಿದ್ರೆ ಮನೆ ಬಿಟ್ಟು ಬಂದಿರೋ ತರ ಇದ್ದಾಳೆ. ನಾಳೆ ದಿವಸ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನಮ್ಮ ತಲೆಗೆ ಬರುತ್ತೆ. ನಡಿಯಮ್ಮ ನೀನು. ಪ್ಲೀಸ್, ನಾನು ಬರಲ್ಲ. ನನ್ನನ್ನು ಬಿಟ್ಬಿಡಿ. ಸ್ಟೇಷನ್ ಬರಮ್ಮ ನೀನು. ಪ್ಲೀಸ್, ನನಗೆ ಬಿಡಿ. ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತೀಯ ನೀನು? ಇಲ್ಲ, ನಾನು ಬರಲ್ಲ. ಪ್ಲೀಸ್, ನಾನು ಬರಲ್ಲ. ಸರ್ ಸರ್ ಮಾತು ಕೇಳಿ ಸರ್. ಅವರೇ ದೇವ್ರ ವಿಗ್ರಹನ ಕತ್ತಿದ್ದೀರಾ? ನಿಮ್ಮ ಗ್ಯಾಂಗಲ್ಲಿ ಎಷ್ಟು ಜನ ಇದ್ದೀರಾ? ಬೊಗಳೋ ಎಲ್ಲೇನೇನು ಕತ್ತಿದ್ದೀರಾ? ಸರ್ 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 ದೇವ್ರಣೆಗೂ ಸರ್, ನಮ್ಮ ಅಪ್ಪ ಅಮ್ಮನ ಮೇಲೆ ನನಗೂ ನಾನೇನು ಮಾಡಿಲ್ಲ ಸರ್. ನಾನು ಅಂತವನಲ್ಲ ಸರ್. ಸರ್ 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 ನೀನು ಕದಿದ ಹೋದ್ಮೇಲೆ ನಿನ್ನ ಕಾರಲ್ಲಿ ವಿಗ್ರಹ ಹೆಂಗೋ ಬಂತು? ಸರ್ ಹೇಳಿದ್ನಲ್ಲ ಸರ್, ಅವರೇ ತಂದಿಟ್ಟಿದ್ದು ಅಂತ. ಸರ್ ಯಾವುದೋ ಒಂದು ಸ್ಲಮ್ಮಲ್ಲಿ ಸಣ್ಣ ಮನೆಯಲ್ಲಿ ನಮ್ಮ ಬಂಗಾರ ನೋಡ್ಕೊಂಡು ಬದುಕ್ತಿರೋರು ಸರ್ ನಾವು. ಅಪ್ಪ ಅಮ್ಮಂಗೆ ವಯಸ್ಸಾಗಿದೆ, ತಂಗಿಗೆ ಮದುವೆ ಮಾಡಬೇಕು, ಬಿಟ್ಬಿಡಿ ಸರ್. ಓ, ಇಲ್ಲಿದೆ ವಿಷಯ. ತಂಗಿಗೆ ಮದುವೆ ಮಾಡಬೇಕು. ಮಗನೇ ಮೈ ದುಡಿದು ಸಂಪಾದನೆ ಮಾಡೋದಕ್ಕೆ ಮೈಗಳ್ತಾನ. ಅದಕ್ಕೆ ಈಜಿಗೆ ಸಿಗುತ್ತೆ ಅಂತ ಈ ತಂದೆ ಹೇಳ್ತಿದ್ಯಾ? ಸರ್ 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 ಇಲ್ಲ ಸರ್ 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 ಬೇಡ, ನಿಜ ಪಗಳದ್ರ ಸರ್. ಕಷ್ಟದಲ್ಲಿದ್ರು ನಿಯತ್ತಾಗಿ ಬದುಕೋರು ಸರ್ ನಾವು. ಬೇಕಾದ್ರೆ ನಮ್ಮ ಏರಿಯಾದಲ್ಲಿ ಕೇಳಿ ಸರ್. ಓತಿ ಕೇತನಿಗೆ ಬೇಲಿ ಸಾಕ್ಷಿ ಅಂತೆ. ಏಯ್, ಏನ್ ನೋಡ್ತೀರಾ? ನಿಜ ಹೇಳೋದ್ರೆ ನಮ್ಮ ಮಗನ ಅನ್ನನೇ ಕೊಡ್ಬೇಡ್ರಿ. ತಳ್ಳೊಳಕ್ಕೆ ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ. ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ.
ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.